ನಾನು ದಯವಿಟ್ಟು ಮಾತನಾಡಬೇಕಾದ್ರೆ ಸೋಲಿನ ಒಂದು ಜವಾಬ್ದಾರಿಯನ್ನ ನಾಳೆ ಮತ್ತು ಸಂಪೂರ್ಣವಾಗಿ ವಹಿಸಿಕೊಳ್ಳುವ ಮುಖಾಂತರ ಅಧ್ಯಕ್ಷ ಸ್ಥಾನಕ್ಕೆ ನಾನು ರಾಜೀನಾಮೆ ಕೊಡಬೇಕು ಅಂತ ಇದ್ದೇನೆ ಅಂತ ಮಾತಾಡಿದೆ. ಈ ಒಂದು ಸೋಲೇನಿದೆ ಜಯಗುಂದೂರಿಂದಾಗಲಿ ನನ್ನ ಕಾರ್ಯಕರ್ತರಿಂದಾಗಲಿ ಈ ಸೋಲು ಆಗಿ ಕಾರಣ ಅಲ್ಲ. ಸೋಲಿನ ಪರಾಮರ್ಶೆಯನ್ನು ಮಾಡೋದಾದ್ರೆ ಈ ಒಂದು ಸೋಲಿನ ಜವಾಬ್ದಾರಿಯನ್ನ ವೈಯಕ್ತಿಕವಾಗಿ ನಾನು ಇವತ್ತು ತೆಗೆದುಕೋಬೇಕು ಅನ್ನೋದು ನನ್ನ ಅಭಿಪ್ರಾಯ. ಹೆಚ್ಚು ಕಡಿಮೆ ಆಗಿದೆ, ಅದಕ್ಕೆ ಕಾರಣ ನನ್ನ ಕೆಲವು ನಿಧಾನಗತಿಯ ತೀರ್ಮಾನಗಳು ಕಾರಣ ಅನ್ನೋದನ್ನ ಈ ಸಂದರ್ಭದಲ್ಲಿ ಹೇಳ್ತೀನಿ. ನಾನು ಆಕಸ್ಮಿಕವಾಗಿ ಅನಿವಾರ್ಯ ಕಾರಣಗಳಿಂದ ಮಂಡ್ಯ ಲೋಕಸಭೆಗೆ ನಿಲ್ಲಬೇಕಾದಂತ ಪರಿಸ್ಥಿತಿಗೆ ಬಂದು ಒಂದು ಮಾತನ್ನ ಮಾಧ್ಯಮದ ಮಿತ್ರರ ಮುಖಾಂತರ ಹೇಳಿಕೆ ಬಯಸ್ತೇನೆ. ನಾಡಿನ ಜನತೆಗೆ ಸಾರಮೇಶ್ವರಿ ಕೂತಿದ್ದಾರೆ. ಮಂಡ್ಯ ಲೋಕಸಭೆಗೆ ನಿಖಿಲ್ ಕುಮಾರಸ್ವಾಮಿ ಅವರನ್ನೇ ನಿಲ್ಲಿಸಬೇಕು ಅಂತ ಹೇಳಿ ಸಾರಮೇಶ್ವರಿ ಸುಮಾರು 3-4 ತಿಂಗಳ ಕೊಟ್ಟರಾದ್ರು. ಆಗ ನಿಖಿಲ್ ಕುಮಾರಸ್ವಾಮಿ ಅವರು ಒಂದು ಮಾತು ಹೇಳಿದ್ರು, ಈಗಾಗಲೇ ನಾನು ಮಂಡ್ಯದಲ್ಲಿ ಒಂದು ಬಾರಿ ಚುನಾವಣೆ ನಿಂತಿದ್ದೇನೆ, ಮತ್ತೆ ವಿಧಾನಸಭೆಗೆ ರಾಮನಗರದಿಂದ ನಿಂತಿದ್ದೇನೆ, ಮತ್ತೆ ನಾನು ಮಂಡ್ಯಕ್ಕೆ ಬರ್ತಕ್ಕಂಥದ್ದು ಸೂಕ್ತ ಅಲ್ಲ. ನಾನು ಈ ಜಿಲ್ಲೆಯಲ್ಲೇ ಮುಂದಿನ ದಿನಗಳು ಹೋರಾಟ ಮಾಡಬೇಕು ಅಂತ ಇದ್ದೇನೆ. ಕಠಿಣವಂತ ನಿರ್ಧಾರ ಮಾಡಿದ್ರು. ಆ ಹಿನ್ನೆಲೆಯಲ್ಲಿ ಅನಿವಾರ್ಯವಾಗಿ ನಾನು ಮಂಡ್ಯದಲ್ಲಿ ಚುನಾವಣೆ ನಿಲ್ಲಬೇಕಾಯಿತು. ನಿಖಿಲ್ ಕುಮಾರಸ್ವಾಮಿ ಅವರು ಅಧಿಕಾರಿಗೋಸ್ಕರ ಅಭ್ಯರ್ಥಿಸಿದ್ರೆ ನಮ್ಮೆಲ್ಲರಿಗಿಂತ ಮುಂಚೆ ಅವರೇ ಮಂಡ್ಯದಲ್ಲಿ ಇರ್ತಕ್ಕಂಥ ತೀರ್ಮಾನ ಮಾಡೋರು. ನಿಖಿಲ್ ಕುಮಾರಸ್ವಾಮಿ ಅವರಿಗೆ ಅವತ್ತಿದ್ದಂಥದ್ದು ಈ ರಾಜ್ಯದಲ್ಲಿ ಪಕ್ಷವನ್ನ ಕಟ್ಟಬೇಕು ಅಂತಕ್ಕಂಥದ್ದು ಒಂದು ಭಾಗ. ನಾನು ಪ್ರತಿಯೊಂದು ಚುನಾವಣೆಯಲ್ಲಿ ಒಂದೊಂದು ಕ್ಷೇತ್ರಕ್ಕೆ ಹೋಗುವುದು ಸೂಕ್ತ ಅಲ್ಲ, ಅದು ಸಂದೇಶಗಳು ಬೇರೆ ಹೋಗಬಾರದು ಅಂತಕ್ಕಂಥ ಒಂದು ಕಠಿಣವಾದ ನಿರ್ಧಾರ ಮಾಡಿದೆ. ಬಹುಶಃ ನಿಖಿಲ್ ಕುಮಾರಸ್ವಾಮಿ ಅವರು ಸಾರ್ವಜನಿಕ ನಿಟ್ಟಿನಲ್ಲಿ ಮಂಡ್ಯ ಲೋಕಸಭೆಗೆ ನಿಂತಿದ್ರೆ ಅಲ್ಲಿಯ ಜನತೆ ತೀರ್ಮಾನ ಮಾಡಿದರೆ ನಿಖಿಲ್ ಕುಮಾರಸ್ವಾಮಿ ಗೆಲ್ಲಿಸಬೇಕು ಅಂತೇಳಿ. ಆದರೆ ಇವೆಲ್ಲ ದೇವರ ಇಚ್ಛೆ ಒಂದು ಮಾತು ಹೇಳಿದ್ರೆ ನಾನು ಇವರಿಗೆ ಜನಪಟ್ಟಲ್ಲ. ಇದೊಂದು ರೀತಿಯ ದೇವರ ಸಭೆ ನನಗೆ. ಇವತ್ತೇನಾದ್ರೂ ದೇವೇಗೌಡರ ಕುಟುಂಬ ದೇವೇಗೌಡರು ರಾಜಕಾರಣಕ್ಕೆ ಬಂದು 1962, ಇವತ್ತು 2024 ದೇವೇಗೌಡರ ರಾಜಕಾರಣ ಇವತ್ತೇನಾದ್ರೂ ಇನ್ನೂ ಓದಿದ್ರೆ ಒಂದು ಕಡೆ ಅವರನ್ನ ಬೆಳೆಸಿರ್ತಕ್ಕಂಥ ಅಭಿಮಾನಿಗಳು, ಅವರ ಒಂದು ಸಮೂಹ ಎಲ್ಲರಿಗಿಂತ ಹೆಚ್ಚಾಗಿ ಈ ಕುಟುಂಬಕ್ಕೆ ರಕ್ಷಣೆ ಅಂತಕ್ಕಂಥದ್ದು ಬಂದಿದ್ರೆ ದೇವರಿಂದ ಅಂತಕ್ಕಂಥದ್ದನ್ನ ಇವತ್ತು